ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೋನಾ. ಮಿನಿ ಲಾಗಿನ್ ಅಂತ ಹೇಳಿದ್ರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ, ನಾನು ಮತ್ತು ನನ್ನ ಫ್ರೆಂಡ್ಸು. ಸೊ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ. ಯಶವಂತಪುರ ರೈಲ್ವೆ ಸ್ಟೇಷನ್ ರೀಚ್ ಆದೆ. ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. 8:40ಗೆ ಟ್ರೈನ್ ಇರೋದು. ಸೊ ನಮ್ಮದು ಸೀಟ್ಗಳೆಲ್ಲ ಬುಕ್ ಮಾಡಿದ್ವಿ ಮೊದಲೇ. ಸೊ ನಾವು ಹಾಗೆ ಒಂದೆರಡು ಮೂರು ಫೋಟೋಸ್ಗಳೆಲ್ಲ ತೊಗೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಮಂತ್ರಾಲಯಕ್ಕೆ ನನಗೇನು ಲೈಕ್ ಇಯರ್ಲಿಯಲ್ಲಿ 3 to 4 ಟೈಮ್ಸ್ ಹೋಗ್ತಿರ್ತೀನಿ. ಸೊ ನಂಗೆ ತುಂಬ ಖುಷಿ, ನನಗೆ ಮಂತ್ರಾಲಯಕ್ಕೆ ಹೋಗೋದು ಮಾತ್ರ ನನಗೆ ತುಂಬ ಖುಷಿ. ಸೊ ಹೇಗೋ ಹಾಗೆ ಮಂತ್ರಾಲಯ ಬಂತು, ರೀಚ್ ಆದ್ವಿ. ರೀಚ್ ಆಗಿ ಮೊದಲೇ ನಾವು ರೂಮ್ನ ಬುಕ್ ಮಾಡಿದ್ವಿ. 1.5 ಮುಂಚೆನೇ ಬುಕ್ ಮಾಡಿದ್ವಿ. ಅಲ್ಲೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಒಂದೆರಡು ಮೂರು ಫೋಟೋಸ್ ತೊಗೊಂಡು ವೀಡಿಯೋಸ್ ಎಲ್ಲ ಮಾಡಿದ್ವಿ. ನಂದು ಮತ್ತು ನನ್ನ ಫ್ರೆಂಡ್ಸಿದ್ದು ವೀಡಿಯೋಸ್ ಎಲ್ಲ ಮಾಡಿದ್ವಿ. ಸೊ ಅದು ಮುಗಿಸಾದ್ಮೇಲೆ ದರ್ಶನಕ್ಕೆ ಹೋದ್ವಿ. 7:30 7:40 ಸಂಡೇ ಬೇರೆ ಅಲ್ವಾ. ಸೊ ಬೇಗನೆ ದರ್ಶನ ಮಾಡ್ಕೊಂಡ್ವಿ. ಜನ ತುಂಬ ಇರ್ತಾರೆ ಅಂತೇಳ್ಬಿಟ್ಟು ಬೇಗನೆ ದರ್ಶನ ಮಾಡ್ಕೊಂಡ್ವಿ. ಅಲ್ಲಿಂದ ಮುಗಿಸಿ 9 o'clock ಅನ್ನಂಗೆ ಲೈಟಾಗಿ ಬ್ರೇಕ್ಫಾಸ್ಟ್ ತಿಂದ್ವಿ. ಯಾಕಂದರೆ 12:30 ಅನ್ನಂಗೆ ಪ್ರಸಾದ ಇತ್ತು, ಅಲ್ಲೇ ಹೇಳಿದರು. ಸೊ ಪ್ರಸಾದ ಇತ್ತಲ್ಲ, ಸೊ 12:30 ಅನ್ನಂಗೆ ಪ್ರಸಾದ ಹತ್ರ ಹೋಗಿದ್ವಿ. ಅಲ್ಲಿ ಹೋದಾಗ ತುಂಬ ಅಂದರೆ ತುಂಬ ರಶ್. ಯಾಕಂದರೆ ಸಂಡೇ ಆಗ್ದಾಗಿಂದ ಎಷ್ಟು ರಶ್ ಇತ್ತು ಅಂದರೆ ಹೇಳೋಕ್ಕೆ ಆಗಲಿಲ್ಲ. ಆದರೂ ಪ್ರಸಾದ ಯಾವತ್ತಿದ್ರೂ ಅನ್ನದಾತೋ ಸುಖೀ ಭವ ಅನ್ನಂಗೆ ಯಾವತ್ತಿರೋದು ದೇವ್ರ ಪ್ರಸಾದ ಯಾವತ್ತೂ ಇದ್ದೇ ಇರುತ್ತಲ್ವ. ಸೊ ಅಲ್ಲಿಂದ ಮುಗಿಸ್ಬಿಟ್ಟು ನೈಟು ರಥೋತ್ಸವ ಇತ್ತು. ಹಂಗೆ ಮುಗಿಸ್ಕೊಂಡು ನೈಟ್ ರಥೋತ್ಸವ ಹೇಗೋ ಟ್ರೈನ್ ಇರೋದು 11:30 ಅಲ್ವಾ. ಸೊ ಎಲ್ಲ ಮುಗಿಸ್ಕೊಂಡು ಜಾಸ್ತಿ ಊಟ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಸ್ನ್ಯಾಕ್ಸ್ ತೊಗೊಂಡು ಲೈಟಾಗಿ ತಿನ್ಕೊಂಡು ಹೋದ್ವಿ. ಸೊ ನೈಟು 11:30ಗೆ 10:30ಗೆ ಬಿಟ್ಟಿದ್ವಿ ನಾವು ಇಲ್ಲಿಂದ. ರೂಮೆಲ್ಲ ಚೆಕ್ಔಟ್ ಎಲ್ಲ ಆಗಿ 10:30ಗೆ ಇಲ್ಲಿಂದ ಬಿಟ್ವಿ. ಆಟೋದಲ್ಲಿ ಹೋದ್ವಿ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಆಟೋದಲ್ಲಿ ಹೋದ್ವಿ. ಅಲ್ಲಿಂದ 11:30ಗೆ ಬಂತು ಟ್ರೈನು. ಮಾರ್ನಿಂಗ್ 6 o'clock ಅನ್ನಂಗೆ ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿದ್ವಿ. ಸೊ ಹೇಗೋ ಮನೆಗೆ ಬಂದ್ವಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.